ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ದಟ್ ಯು ವೆಂಟ್ ರಿಯಲಿ ವೆಲ್. ಇವತ್ತಿನ ಕ್ಲಾಸಲ್ಲಿ ಏತ್ ಇಂಗ್ಲಿಷಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೋದ್ ಕ್ಲಾಸಲ್ಲೇ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಅದರದ್ದು ಪಾಸಿಟಿವ್, ನೆಗೆಟಿವ್ ಮತ್ತೆ ಇಂಟರೋಗೇಟಿವ್ ಸೆಂಟೆನ್ಸಸ್, ಪ್ರಶ್ನೆ ರೀತಿಯಾಗಿ ಆ ವಾಕ್ಯವನ್ನು ರಚನೆ ಮಾಡಬೇಕಂದ್ರೆ ಹೇಗಿರುತ್ತೆ, ನಾವು ಹೇಗೆ ಆ ಸೆಂಟೆನ್ಸ್ನ ಐಡೆಂಟಿಫೈ ಮಾಡ್ತೀನಿ, ಹೇಗೆ ಅದರದ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ ಎಲ್ಲ ನೋಡಿದ್ವಿ. ಇದೆಲ್ಲ ನೋಡೋಕ್ ಮುಂಚೆ ಒಂದು ಸಣ್ಣ ಪುಟ್ಟ ಥಾಟ್ ಬರ್ದಿದ್ದೀನಿ ಬೋರ್ಡಲ್ಲಿ. ಯು ಡೋಂಟ್ ಹ್ಯಾವ್ ಟು ಬಿ ಗ್ರೇಟ್ ಟು ಸ್ಟಾರ್ಟ್. ತುಂಬಾ ಆ, ಹೆಚ್ಚಾಗಿ ನನ್ಗೊಂದು ವಿಷಯ ಗೊತ್ತಿರಬೇಕು, ಒಂದು ವಿಷಯ ಶುರು ಮಾಡೋದಿಕ್ಕೆ ಅಂತ ಏನೂ ಅವಶ್ಯಕತೆ ಇಲ್ಲ. ಆದರೆ ಯು ಹ್ಯಾವ್ ಟು ಸ್ಟಾರ್ಟ್. ಒಂದು ಪ್ರಯತ್ನವನ್ನ ಮಾಡಿದ್ರೆ ಮಾತ್ರ ಆ ಪ್ರಯತ್ನವನ್ನೇ ನಮ್ಮನ್ನ ಹೆಚ್ಚಾಗ್ಸತ್ತೆ. ಇಟ್ ವಿಲ್ ಮೇಕ್ ಅಸ್ ಗ್ರೇಟ್. ನಾವು ಪ್ರಾರಂಭದಲ್ಲೇ ತುಂಬಾ ಉತ್ತಮರಾಗಿದ್ರೆ ಮಾತ್ರ ನಾವು ಒಂದು ಕೆಲಸವನ್ನು ಮಾಡಕ್ಕಾಗತ್ತೆ ಅಂತ ಹೇಳೋದು, ತಿಳ್ಕೊಳ್ಳೋದು, ಹಾಗೆ ನಾವು ಅನ್ಕೊಂಡಿದ್ರೆ ಅದು ತುಂಬಾ ತಪ್ಪು. ಯು ನೀಡ್ ಟು ಸ್ಟಾರ್ಟ್ ಫಸ್ಟ್ ಇನ್ ಆರ್ಡರ್ ಟು ಬಿ ಗ್ರೇಟ್. ವಿತ್ ದಟ್ ಗುಡ್ ನೋಟ್ ವಿ ವಿಲ್ ಬಿಗಿನ್ ಆ ಸೆಷನ್, ವೆರ್ ಇನ್ ಎವ್ರಿ ಸೆಷನ್ ವಿ ವಿಲ್ ಹ್ಯಾವ್ ನ್ಯೂ ಥಿಂಗ್ಸ್ ಟು ಲರ್ನ್ ಅಬೌಟ್. ಒಂದು 5 ಹೊಸ ವಿಷಯ ನಾವು ತಿಳ್ಕೊಳ್ತೀವಲ್ವಾ? ಇನ್ನೊಂದು ಹೇಳ್ಕೊಳ್ತೀನಿ, ಇವತ್ತಿನ ಸೆಷನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಕಂಜಂಕ್ಷನ್ಸ್ ಬಗ್ಗೆ ನಾನು ಕೇಳಿರ್ತೀನಿ. ಅದು ವರ್ಡ್ ಬಾಲ್ ಆಕ್ಟಿವಿಟಿ ಮೂಲಕನೇ ಈ MCQsನ ನಾನು ಕೇಳಿರೋದು. ನಿಮಗೆ ಆನ್ಸರ್ ಯಾವ್ದು ಸರಿ ಅಂತ ಅನ್ಸತ್ತೋ ಅದನ್ನ ಮಾತ್ರ ಬರ್ಕೊಳ್ಳಿ. ಟುವರ್ಡ್ಸ್ ದ ಎಂಡ್ ಐ ವಿಲ್ ಡೆಫಿನೆಟ್ಲಿ ಬಿ ಡಿಸ್ಕಸಿಂಗ್ ದಿ ಆನ್ಸರ್ಸ್. ಓಕೆ, ಸರಿ ಇದ್ರೆ ನೀವೊಂದು ಟಿಕ್ ಮಾರ್ಕ್ ಹಾಕೊಬೋದು. ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೊಬೋದು. ಸರಿನಾ? ಫಸ್ಟ್ ಹೊಸ ವಿಷಯಗಳನ್ನ ಕಲ್ತ್ಕೊಂಡ್ಬಿಡೋಣ. ಇದರಲ್ಲಿ ನಮಗೆ ಇಂಗ್ಲಿಷ್ಗೆ ಸಂಬಂಧವಾಗಿರೋದು, ನಮ್ಮ ದೇಶದ ಸಂಬಂಧವಾಗಿರ್ಬೋದು, ಹೀಗೆ ತಾನೇ ಒಂದೊಂದು ಕ್ಲಾಸಲ್ಲೂ ನಾವು ನೋಡ್ತಿರೋದು. ಅದೇ ತರನೇ ಇವತ್ತಿನ ಸೆಷನ್ ಅಲ್ಲೂ ನಾವು ಕಲಿಯೋಣ. ಈ ಅನಿಮಲ್ ಅದು ಕಣ್ಣನ್ನೇ ಮುಚ್ಚೋದಿಲ್ಲ. ಅದು ಯಾವ ಅನಿಮಲ್? ಅದು ಯಾವ ಪ್ರಾಣಿ? ಅದದ್ದು ಕಣ್ಣೇ ಮುಚ್ಚೋದಿಲ್ಲ. ಹೆಸರು ಗೊತ್ತಾ? ಅದು ಫಿಶ್, ಮೀನು. ಅದು ಕಣ್ಣೇ ಮುಚ್ಚೋದಿಲ್ಲ ಅಂತೆ. ಅನಿಮಲ್ ದಟ್ ನೆವರ್ ಕ್ಲೋಸಸ್ ಇಟ್ಸ್ ಐಸ್ ಇಸ್ ಫಿಶ್. ಸ್ಪೋರ್ಟ್ಸ್, ಈ ಫೇಮಸ್ ಸ್ಪೋರ್ಟ್ಸ್ ಪರ್ಸನಾಲಿಟಿ ಯಾರು? ಒಬ್ರು ಹೆಂಗಸರು. ಈ ಪಿಕ್ಚರ್ ನೋಡಿದ್ರೆ ಆರ್ಚರಿಗೆ ಸಂಬಂಧವಾಗಿರೋ ಒಬ್ರು ಹೆಂಗಸರು ಅಂತ ನಾವು ಅರ್ಥ ಮಾಡ್ಕೊಬಹುದು. ಬಟ್ ಡು ಯು ನೋ ಹೂ ದಿಸ್ ಪರ್ಸನಾಲಿಟಿ ಇಸ್? ಯಾರಂತ ನಿಮ್ಗೆ ಗೊತ್ತಿದ್ಯಾ? ಸ್ವಲ್ಪ ಹೊತ್ತು ಟೈಮ್ ಕೊಡ್ತೀನಿ ನಿಮ್ಗೆ, ನೀವು ಯೋಚನೆ ಮಾಡ್ಬೋದು. ಇವ್ರು ಯಾರಪ್ಪ ಅಂದ್ರೆ ಡೋಲಾ ಬ್ಯಾನರ್ಜಿ, ಫಸ್ಟ್ ಇಂಡಿಯನ್ ಫೀಮೇಲ್ ಆರ್ಚರ್ ಟು ವಿನ್ ವರ್ಲ್ಡ್ ಆರ್ಚರಿ ಚಾಂಪಿಯನ್ಶಿಪ್ ನ ಹೊಂದಿರೋ ಫಸ್ಟ್ ಫೀಮೇಲ್ ಇಂಡಿಯನ್ ಆರ್ಚರ್ ಡೋಲಾ ಬ್ಯಾನರ್ಜಿ. ಫೇಮಸ್ ಸ್ಪೋರ್ಟ್ಸ್ ಪರ್ಸನಾಲಿಟಿ ಯಾರು? ಡೋಲಾ ಬ್ಯಾನರ್ಜಿ, ಫಸ್ಟ್ ಇಂಡಿಯನ್ ಫೀಮೇಲ್ ಆರ್ಚರ್ ಟು ವಿನ್ ವರ್ಲ್ಡ್ ಆರ್ಚರಿ ಚಾಂಪಿಯನ್ಶಿಪ್. ವೊಕ್ಯಾಬ್ಯುಲರಿ, ಇಂಗ್ಲಿಷ್ಗೆ ಸಂಬಂಧವಾಗಿರೋದು ಇಂಪೆಕಬಲ್. ಈ ವರ್ಡ್ ನಿಮ್ಗೆ ಗೊತ್ತಿದ್ಯಾ? ಎಲ್ಲಾದ್ರೂ ನೀವು ನೋಡಿದ್ರ? ನೀವು ಪಾಠದಲ್ಲಿ, ನಿಮ್ಮ ಪಾಠದಲ್ಲೋ ಇಲ್ಲಾಂದ್ರೆ ಯಾವುದೇ ಒಂದು ನ್ಯೂಸ್ ಪೇಪರ್ ಅಲ್ಲಿ ಈ ಒಂದು ಹೊಸ ವರ್ಡ್ನ ನೀವು ನೋಡಿದ್ದೀರಾ? ಇದ್ರದ್ದು ಅರ್ಥ ಏನು? ಇಂಪೆಕಬಲ್. ಇಲ್ಲಿ ಒಂದು ಪಿಕ್ಚರ್ ಇದೆ, ಇಂಪೆಕಬಲ್ ಸರ್ವಿಸ್.
ಇಂಪೆಕಬಲ್ ಸರ್ವಿಸ್ ಅಂದ್ರೆ ಏನು, ಏನಾದ್ರು ಒಂದು ತಪ್ಪಿದೆ ಅಂತ ಅಂದ್ಕೊಳ್ತೀನಾ, ಇಲ್ಲಾಂದ್ರೆ ಸೂಪರ್ ಆಗಿರೋ ಒಂದು ಸರ್ವಿಸ್ ಒಬ್ರು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಾ? ದ ಮೀನಿಂಗ್ ಆಫ್ ಇಟ್ ಇಸ್ ಫ್ಲಾಲೆಸ್, ಏನೇ ತಪ್ಪಿಲ್ಲದೆ ಇರೋ ಒಂದು ವಿಷಯ, ವಿತೌಟ್ ಫ್ಲಾಸ್. ಹರ್ ಇಂಪೆಕಬಲ್ ಮ್ಯಾನರ್ಸ್ ಇಂಪ್ರೆಸ್ಡ್ ಎವ್ರಿ ಒನ್, ಎಲ್ಲರನ್ನೂ ಆಶ್ಚರ್ಯಪಡಿಸ್ತು ಅವಳ ಹತ್ರ ಇರೋ ಆ ಮ್ಯಾನರ್ಸ್. ಹರ್ ಇಂಪೆಕಬಲ್ ಮ್ಯಾನರ್ಸ್ ಇಂಪ್ರೆಸ್ಡ್ ಎವ್ರಿ ಒನ್. ಹಿಯರ್ ವೈ ಇಸ್ ಮಿಸ್ಡ್. Kindly include Y over here. Everyone. Everyone. Sorry for that. Everyone. Her impeccable manners. ಅವಳಲ್ಲಿರೋ ಅವಳಲ್ಲಿರೋ ಮ್ಯಾನರ್ಸ್, ಒಳ್ಳೆ ಗುಡ್ ಹ್ಯಾಬಿಟ್ಸ್ ಎಲ್ಲರನ್ನೂ ಆಶ್ಚರ್ಯ ಮಾಡಿತು. ಅಟ್ ಸ್ನೇಲ್ ಸ್ಪೇಸ್, ಇದೊಂದು ಇಡಿಯಂ. ಇನ್ ಇಂಗ್ಲಿಷ್ ವಿ ಹ್ಯಾವ್ ಇಡಿಯಂ ವೆರಿನ್ ಇಟ್ ಹ್ಯಾಸ್ ಇನ್ನರ್ ಮೀನಿಂಗ್. ಇಟ್ ಡಸಂಟ್ ಟೇಕ್ ಲಿಟಲ್ ಮೀನಿಂಗ್ ಬಟ್ ಹ್ಯಾಸ್ ಅ ಹಿಡನ್ ಮೀನಿಂಗ್ ಟು ಇಟ್. ಇದ್ರದ್ದು ಅರ್ಥ ಏನು? ಅಟ್ ಸ್ನೇಲ್ ಸ್ಪೇಸ್, ಯಾರೋ ಒಬ್ರು ಒಂದ್ ಕೆಲ್ಸನ ತುಂಬಾ ಮೆತ್ತಗ್ ಮಾಡ್ತಿದ್ದಾರೆ, ವೆರಿ ಸ್ಲೋ. ಇಫ್ ಅಟ್ ಆಲ್ ದೇ ಆರ್ ಡೂಯಿಂಗ್ ಎನಿ ಟಾಸ್ಕ್ ವೆರಿ ಸ್ಲೋಲಿ, ವಿ ಕಾಲ್ ಇಟ್ ಆಸ್ at snail space. The crowd moved at a snail space. ಇವಾಗ ನೀವು ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಾ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಮಾರ್ಕೆಟ್ ಅಲ್ಲಿ ಇರ್ತೀರಾ, ಅಲ್ಲಿ ತುಂಬಾ ರಶ್ ಇತ್ತು, ಹೆಚ್ಚಾಗಿರೋ ರಶ್ ಇತ್ತಂದ್ರೆ ತುಂಬಾ ಮೆತ್ತಗ್ ತಾನೇ ಜನ ಅಲ್ಲಿ ಮೂವ್ ಮಾಡ್ತಾರೆ ಅಲ್ವಾ? ವೆರಿ ಸ್ಲೋಲಿ. ದ ಕ್ರೌಡ್ ಮೂವ್ ಅಟ್ ಅ ಸ್ನೇಲ್ ಸ್ಪೇಸ್. ದಿಸ್ ಇಸ್ ಅ ಇಡಿಯಂ. ಐಡೆಂಟಿಫೈ ದ ಮಿಸ್ಟೇಕ್ ಇನ್ ದಿಸ್ ಸೆಂಟೆನ್ಸ್. ಇಫ್ ಐ ವಾಸ್ ಅ ಬರ್ಡ್ ಐ ವುಡ್ ಫ್ಲೈ. ಅಕಸ್ಮಾತ್ ನಾನು ಒಂದು ಪಕ್ಷಿಯಾಗಿದ್ರೆ ನಾನು ಹಾರ್ತಿದ್ದೆ. ಇದರಲ್ಲಿ ಏನು ತಪ್ಪಿದೆ? ಸರಿ ತಾನೇ ಇದೆ. ಅಕಸ್ಮಾತ್ ನಾನೊಂದು ಪಕ್ಷಿಯಾಗಿದ್ದೆ ಅಂದ್ರೆ ನಾನು ಹಾರ್ತಿದ್ದೆ. ಐ ವುಡ್ ಫ್ಲೈ, ಸರಿಗೆ ತಾನೇ ಇದ್ದೆ. ಸರಿ ತಾನೇ ಇದೆ ಈ ಸೆಂಟೆನ್ಸು? ಅಲ್ಲ, ಈ ಸೆಂಟೆನ್ಸ್ ಅಲ್ಲಿ ಒಂದು ಸಣ್ಣ ಪುಟ್ಟ ಚೇಂಜ್ ಇದೆ. ಇಫ್ ಐ ವೇರ್ ಅ ಬರ್ಡ್ ಐ ವುಡ್ ಫ್ಲೈ ಅಂತ ಹೇಳ್ಬೇಕು, ಐ ವಾಸ್ ಅ ಬರ್ಡ್ ಅಂತ ಹೇಳೋಂಗಿಲ್ಲ. ಈ ಇದು ಇಮ್ಯಾಜಿನರಿ ಕಂಡೀಷನ್. ನಾವು ಒಂದು ಪಕ್ಷಿ ಆಗಕ್ಕೆ ಸಾಧ್ಯ ಇದೆಯಾ? ನಾವು ಮನುಷ್ಯರಾಗಿ ಈ ಲೋಕದಲ್ಲಿ ಬಂದಿದ್ದೀವಿ, ನಾವು ಒಂದು ಪಕ್ಷಿ ಆಗಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಇಟ್ ಇಸ್ ಅನ್ ಇಮ್ಯಾಜಿನರಿ ಕಂಡೀಷನ್. ಅದು ಇಮ್ಯಾಜಿನರಿ ಕಂಡೀಷನ್ಗಿಂತ ಇಲ್ಲಿ ಸಬ್ಜೆಕ್ಟ್ ಆಗಿರೋದು ಐ ವಿ ಹಿ ಅಂತ ಇತ್ತಂದ್ರೆ, ನಾವು ಆ ಜಾಗದಲ್ಲಿ ವಾಸ್ಗ್ ಬದಲು ವೇರ್, ಈ ಪ್ಲೂರಲ್ ಫಾರ್ಮ್ ಆಫ್ ಸಬ್ಜೆಕ್ಟ್ಗೆಲ್ಲ ಉಪಯೋಗಿಸ್ತೀವಲ್ವಾ, ಯು, ವಿ, ದೇ, ಇಲ್ಲಿ ಐನು ನಾವು ಸೇರಿಸ್ಕೊಬೇಕು. ಈ ಸಬ್ಜೆಕ್ಟ್ಗಳಿಗೆ ವೇರ್ ಅನ್ನೋ ಈ ಬಿ ಫಾರ್ಮ್ ಆಫ್ ವರ್ಬ್ ನ ನಾವು ಉಪಯೋಗಿಸ್ತೀವಿ. ಇಫ್ ಐ ವೇರ್ ಅ ಬರ್ಡ್ ಐ ವುಡ್ ಫ್ಲೈ ಹೀಗೆ ಹೇಳ್ಬೇಕು. ಇಫ್ ಐ ವಾಸ್ ಅ ಬರ್ಡ್ ಐ ವುಡ್ ಫ್ಲೈ ಅಂತ ಹೇಳಕ್ ಬದಲು ಇಫ್ ಐ ವೇರ್ ಅ ಬರ್ಡ್ ಐ ವುಡ್ ಫ್ಲೈ ಅನ್ನೋದು ಸರಿಯಾಗಿರೋ ಸೆಂಟೆನ್ಸ್. ಆಯ್ತಾ? ಸೊ ಸೆಂಟೆನ್ಸಸ್ ಪರ್ಟೈನಿಂಗ್ ಟು vocabulary, idioms, then ಮಿಸ್ಟೇಕ್ಸ್ ಇನ್ ದಿ ಸೆಂಟೆನ್ಸ್, ಸ್ಪೋರ್ಟ್ಸ್ ಪರ್ಸನಾಲಿಟಿ, ಇವೆಲ್ಲಾನು ನಾವು ಐಡೆಂಟಿಫೈ ಮಾಡಿದೀವಿ. ಆಯ್ತಾ? ಐ ಹೋಪ್ ದೀಸ್ ಥಿಂಗ್ಸ್ ವೇರ್ ಇಂಟ್ರೆಸ್ಟಿಂಗ್. ಅ ನ್ಯೂ ಥಿಂಗ್ ವಾಸ್ ಲರ್ನ್ಡ್ ಆಸ್ ವೆಲ್. ಹೊಸಾಗಿರೋ ವಿಷಯ ಏನಾದ್ರೂ ಒಂದು ಕಲ್ತಿದ್ದೀರಾ ನಾನು ಭಾವಿಸ್ಕೊಳ್ತಾ ಇವತ್ತಿನ ಸೆಷನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ನಾವು ನೋಡೋಣ, ಶುರು ಮಾಡೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಈ ವರ್ತಮಾನ ಕಾಲದಲ್ಲಿ ಒಂದು ವಿಷಯವಾದದ್ದು ನಡೀತಾನೆ ಇದೆ, ಈಗ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂತ ಹೇಳಿದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀನಿ. ಐ ಆಮ್ ಲಿಸನಿಂಗ್ ಟು ದಿ ಕ್ಲಾಸ್, ನಾನು ಕ್ಲಾಸ್ ಅನ್ನ ಕೇಳಿಸ್ಕೊಳ್ತಾ ಇದ್ದೀನಿ. ಐ ಆಮ್ ಲಿಸನಿಂಗ್ ಟು ದಿ ಇಂಗ್ಲಿಷ್ ಕ್ಲಾಸ್, ಇಂಗ್ಲಿಷ್ ಕ್ಲಾಸ್ ಅನ್ನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ನಾನು ಇವಾಗ ಒಂದು ಕೆಲಸ ಮಾಡ್ತಾನೆ ಇದ್ದೀನಿ. ಅದು ಹೇಗ್ ಗೊತ್ತಾಗತ್ತೆ? ಈ ಸೆಂಟೆನ್ಸ್ ಅಲ್ಲಿ ಇರೋ ಈ ಕ್ರಿಯಾಪದ ಯಾವುದು? ಲಿಸನ್ ಅನ್ನೋದು. ಇಟ್ ಇಸ್ ದಿ ವರ್ಬ್. ವಿ ಅಂದ್ರೆ ವರ್ಬ್, ಕ್ರಿಯಾಪದ ಅಂತೀವಿ ಅಲ್ವಾ? ಆ ಕ್ರಿಯಾಪದದ ಜೊತೆಗೆ ನಾವ್ ಏನ್ ಮಾಡ್ತಿದೀವಿ? ಈ ಐ ಎನ್ ಜಿ ಅನ್ನೋ ಲೆಟರ್ಸ್ ಗಳನ್ನ ಜೊತೆಗೆ ಸೇರಿಸ್ಕೊಳ್ತಾ ಇದೀವಿ. ವರ್ಬ್ ಜೊತೆ ಐ ಎನ್ ಜಿ ಸೇರಿಸಿದ್ರೆ ಅದೇನಾಗ್ಬಿಡತ್ತೆ? ಕಂಟಿನ್ಯೂಸ್ ಫಾರ್ಮ್ ಆಗ್ಬಿಡತ್ತೆ. ಈ ಕಂಟಿನ್ಯೂಸ್ ಅನ್ನೋ ಪದಕ್ಕೆ ಮತ್ತೊಂದು ಪದ ಬಳಸ್ತೀವಿ, ಅದೇನಪ್ಪಾ ಅಂದ್ರೆ ಪ್ರೋಗ್ರೆಸಿವ್. ಈ ಒಂದು ಪದನ ನಾವು ಕಂಟಿನ್ಯೂಸ್ ಬದಲು ಬಳಸಬಹುದು. It indicates that an action is ongoing right at the moment. Right at the moment, how do we get to know? With this word present. ಇವಾಗ ಸದ್ಯಕ್ಕೆ ಒಂದು ಕೆಲಸವಾದದ್ದು ನಡೀತಾನೆ ಇದೆ ಅಂತ ಹೇಳೋದು ಹೇಗೆ? ಐ ಆಮ್
ಈಗ ನಾನೀಗ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಲಿಸನಿಂಗ್ ಟು ದಿ ಇಂಗ್ಲಿಷ್ ಕ್ಲಾಸ್. An action is gone going. How do we get to know? With the verb, we are adding ing. Yes, I am listening. You are watching. You are praying to. You are praying to the God. ನೀನು ದೇವ್ರ ಹತ್ರ ಬೇಡ್ಕೊಳ್ತಾ ಇದೀಯಾ? ನೀನು ನೀವು ಸಿಂಗ್ಯುಲರ್ ಪ್ಲೂರಲ್ ಈ ಎರಡಕ್ಕೂ ಯು ಅನ್ನೋ ಪದಾನೇ ಬಳಸೋದು ಇಂಗ್ಲಿಷ್ನಲ್ಲಿ. ನೀನು ನೀವು, ಕರೆಕ್ಟಾ? ಇವೆರಡು ಏಕವಚನದಾಗಿದ್ರೂ ಸರಿ, ಬಹುವಚನವಾಗಿದ್ರೂ ಸರಿ, ಎರಡಕ್ಕೂ ನಾವು ಯು ಅನ್ನೋ ಪದಾನೇ ಇಂಗ್ಲಿಷ್ನಲ್ಲಿ ಬಳಸ್ತೀವಿ. ಕರೆಕ್ಟಾ? ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಪ್ರೇ ಅನ್ನೋದು ವರ್ಬ್ ಆಗ್ಬಿಡತ್ತೆ. ಆ ವರ್ಬ್ ಜೊತೆ ING ಸೇರಿಸಿದೀನಿ. ಪ್ರೇಯಿಂಗ್, ಒಂದು ಕೆಲಸವಾದದ್ದು ನಡೀತಾ ಇದೆ. ಈಗ ನಡೀತಿದೆ ಅನ್ನೋದ್ರೆ ಹೇಗ್ ಗೊತ್ತಾಗತ್ತೆ? ಆರ್, ಇಲ್ಲಿ ಆಮ್. ಮತ್ತೊಂದು ಸೆಂಟೆನ್ಸ್ ಬರೆಯೋಣ. ಇದನ್ನ ಮಾತ್ರ ನಾನು ಇರೇಸ್ ಮಾಡ್ಕೊಳ್ತೀನಿ. ಹಿ ಆರ್ ಶಿ ಯಾವ್ದೇ ಬೇಕಂದ್ರೆ ಇಟ್ಕೊಳ್ಳಿ. ಹಿ ಇಸ್, he or she is playing. I'll consider it as he. According to the subject, we will be using the pronoun. He is playing with his friends. ಅವನ ಗೆಳೆಯರುಗಳ ಜೊತೆ ಆಟ ಆಡ್ತಿದ್ದಾನೆ. ಅಕಸ್ಮಾತ್ ನೀವು ಶಿ ಅನ್ನೋ ಪದ ಬಳಸಿದ್ರೆ ಹರ್. ಇಟ್ ಡಿಪೆಂಡ್ಸ್ ಅಪಾನ್ ದಿ ವರ್ಡ್ ದಟ್ ಯು ಚೂಸ್. ಓಕೆ, ನಾನಿಲ್ಲಿ ಹಿ ಅನ್ನೋ ಪದನ ಚೂಸ್ ಮಾಡ್ತೀನಿ. ಲೆಟ್ ಮೀ ಕನ್ಸಿಡರ್ ಆಸ್ ಹಿಸ್. ಇಫ್ ಅಟ್ ಆಲ್ ಯು ಚೂಸ್ ಶಿ, kindly consider her. She is playing with her friends. ಇಲ್ಲಿ ನೋಡಿ, ಇಲ್ಲಿ ಇಸ್ ಅನ್ನೋದನ್ನ ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಉಪಯೋಗಿಸ್ತೀವಿ. ಅಂದ್ರೆ ನಾನು ಯಾವಾಗ ಆಮ್ ಬಳಸ್ತೀನಿ, ಯಾವಾಗ ಇಸ್ ಉಪಯೋಗಿಸ್ಬೇಕು, ಯಾವಾಗ ಆರ್ ಉಪಯೋಗಿಸ್ತೀನಿ? ನಾನು ಅಂತ ಬರುವಾಗ, ಐ ಅನ್ನೋ ಸಬ್ಜೆಕ್ಟ್ ಬರುವಾಗ ಆಮ್, ಅದೊಂದು ಸಬ್ಜೆಕ್ಟ್ ಮಾತ್ರನೇ ಆಮ್. ವಿ, ಯು, ದೇ, ನಾವು, ಅವರು, ನೀನು ಅಲ್ಲದೆ ನೀವು, ಈ ಮೂರಕ್ಕೂ ಆರ್ ಅನ್ನೋ ಹೆಲ್ಪಿಂಗ್ ವರ್ಬ್ ನ ಉಪಯೋಗಿಸ್ತೀವಿ. ಹಿ, ಶಿ, ಇಟ್ ಈ ಮೂರಲ್ಲಿ ಯಾವುದೇ ಒಂದು ಬಂದ್ರು ಎಸ್. ಅಲ್ಲದೆ ಒಂದು ವ್ಯಕ್ತಿಯ ಹೆಸರಾಗಿತ್ತಂದ್ರೆ ರಾಮು, ಶೀಲಾ. ರಾಮು ಇಸ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ಐ ಹೋಪ್ ಯು ಗಾಟ್ ಇಟ್. ಅರ್ಥ ಆಯ್ತಂತ ಅನುಭವಿಸ್ಕೊಳ್ತೇನೆ. ಐ ಅನ್ನೋ ಸಬ್ಜೆಕ್ಟ್ ಬಂತಂದ್ರೆ ಆಮ್ ಅನ್ನೋ ವರ್ಡ್ ನ ಉಪಯೋಗಿಸ್ತೀವಿ ಅದ್ರ ಜೊತೆಗೆ. For I, it is am. You or we or they, it is are. ಅಕಸ್ಮಾತ್ ಸಬ್ಜೆಕ್ಟ್ ಆಗಿರೋದು ಹಿ, ಶಿ ಆರ್ ಇಟ್ ಅಂತಿತ್ತಂದ್ರೆ ಎಸ್. ಇದಾದ್ಮೇಲೆನೆ ವರ್ಬ್ ಪ್ಲಸ್ ING. ದೆನ್ ಕಮ್ಸ್ ದಿ ರಿಮೈನಿಂಗ್ ಆಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್. ಇದರಲ್ಲೂ ಹೀಗೇನೆ. For subject I alone we use am. Okay. ಇಲ್ಲಿ ತನಕ ಏನಾದ್ರೂ ಡೌಟ್ಸ್ ಇತ್ತಂದ್ರೆ ಕೇಳ್ಬೋದು. ಬರ್ಕೊಂಡಾಯ್ತಾ? ಓಕೆ.
ಈಗ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದರದ್ದು ಸೆಂಟೆನ್ಸ್ ಸ್ಟ್ರಕ್ಚರ್ ಇನ್ ಪಾಸಿಟಿವ್ ನೆಗೆಟಿವ್ ಇಂಟರೋಗೇಟಿವ್ ಅಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೋಡ್ಬಿಡೋಣ. ಓಕೆ. Is my screen visible? Google, could you please let me know whether the screen is visible? ಸ್ಕ್ರೀನ್ ವಿಸಿಬಲ್ ಆಗಿದೆಯಾ ಎಲ್ಲರಿಗೂ? ಓಕೆ. ಮೊದಲು ಅರ್ಥ ನೋಡ್ಬೇಡ. ಮೀನಿಂಗ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಡಿಸ್ಕ್ರೈಬ್ಸ್ ಆಕ್ಷನ್ಸ್ ಹ್ಯಾಪನಿಂಗ್ ನೌ ಆರ್ ಪ್ಲಾನ್ ಫಾರ್ ನಿಯರ್ ಫ್ಯೂಚರ್. ಮುಂದೆ ಬರೋ ಒಂದು ಕೆಲಸಕ್ಕೆ ನಾನು ಪ್ಲಾನ್ ಮಾಡ್ತಿದ್ದೀನಿ, ಇಲ್ಲಾಂದ್ರೆ ಒಂದು ಕೆಲಸವಾದದ್ದು ಇವಾಗ ನಡೀತಾನೆ ಇದೆ, ಅದು ವರ್ತಮಾನ ಕಾಲದಲ್ಲಿದೆ. ಬಿ ಫಾರ್ಮ್ ಆಫ್ ವರ್ಬ್ನ ನಾನು ಬಳಸ್ತೀನಿ. ಅದಕ್ಕೆ ಇಸ್ ಆಮ್ ಆರ್ ನಾನು ಇವಾಗ ತಾನೇ ಬೋರ್ಡಲ್ಲಿ ಬರ್ದೆ, ಇದನ್ನ ನಾವು ಉಪಯೋಗಿಸೋದು. ಇದ್ರ ಜೊತೆ ಏನಾಗತ್ತೆ, ವರ್ಬ್ ಇರತ್ತೆ. ಆ ಕ್ರಿಯಾಪದದ ಜೊತೆಗೆ ಐ ಎನ್ ಜಿ ನಾವು ಸೇರಿಸ್ತೀವಿ. ಇಷ್ಟು ಇದ್ದಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಆಕ್ಷನ್ಸ್ ಹ್ಯಾಪನಿಂಗ್ ರೈಟ್ ನೌ, ಕಂಟಿನ್ಯೂಸ್ಲಿ ಹ್ಯಾಪನಿಂಗ್, ಇದನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಅರ್ಥ ಮಾಡ್ಕೊಳ್ಳೋದು. ಓಕೆ, ಫೈನ್. ಮತ್ತೆ ಸ್ಟ್ರಕ್ಚರ್ ಆಫ್ ದಿ ಸೆಂಟೆನ್ಸ್ ಹೇಗಿರತ್ತಪ್ಪ? ಈ ಸೆಂಟೆನ್ಸ್ ಇನ್ ಸ್ಟ್ರಕ್ಚರ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಸಬ್ಜೆಕ್ಟ್, ಬಿ ಫಾರ್ಮ್ ಆಫ್ ವರ್ಬ್, ಅದಾದ್ಮೇಲೆ ಮುಖ್ಯವಾದ ವರ್ಬ್, ಆ ಕ್ರಿಯಾನ್ ಹೇಳತ್ತಲ್ಲ ಆ ವರ್ಬ್, ಅದ್ರ ಜೊತೆ ಐ ಎನ್ ಜಿ, ಮತ್ತೆ ರಿಮೈನಿಂಗ್ ಆಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಇಸ್ ಟು ಬಿ ಇನ್ಕ್ಲೂಡೆಡ್. ಆ 3 ಟೈಪ್ ಆಫ್ ಸೆಂಟೆನ್ಸ್ಗೂ ಹೇಗಿರತ್ತೆ ಅನ್ನೋದನ್ನ ನೋಡ್ಬೇಡ. ಪಾಸಿಟಿವ್ ಸೆಂಟೆನ್ಸ್ಗೆ ಹೇಗಿರತ್ತೆ? ಸಬ್ಜೆಕ್ಟ್ ಪ್ಲಸ್ ಆಮ್ ಆರ್ ಇಸ್ ಆರ್ ಆರ್ together with main verb we add ing. I am teaching present continuous tense. ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಹೇಳ್ಕೊಡ್ತಾನೆ ಇದ್ದೀನಿ. ನಾನು ಅನ್ನೋದು ಸಬ್ಜೆಕ್ಟ್, ಐ ಆಮ್ ಆಡಿಂಗ್ ಆಮ್ ಟು ಇಟ್, ಬಿ ಫಾರ್ಮ್ ಆಫ್ ವರ್ಬ್. ಟೀಚಿಂಗ್ ಮೇನ್ ವರ್ಬ್ ಇಲ್ಲಿ ಯಾವುದು? ಟೀಚ್ verb. ing is added to this verb. So I am teaching present continuous tense. ನಾನು ಏನ್ ಹೇಳ್ಕೊಡ್ತಿದ್ದೀನಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಹೇಳ್ಕೊಡ್ತಿದ್ದೀನಿ. ಇವಾಗ ಸದ್ಯಕ್ಕೆ ಏನ್ ನಡೀತಿದೆಯೋ ಅದನ್ನೇ ನಾನು ಉದಾಹರಣೆಯನ್ನ ಕೊಟ್ಟಿದ್ದೀನಿ. ಆಯ್ತಾ? ನೀವು ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಕಲಿತಾ ಇದ್ದೀರಾ. ಯು ಆರ್ ಲರ್ನಿಂಗ್, ಆರ್ ಯುಲ್ ಸೇ ಹೌ ವಿಲ್ ಯು ಸೇ ಇಟ್? ಐ ಆಮ್ ಲರ್ನಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಕಲಿತಾ ಇದ್ದೀನಿ. ಲರ್ನಿಂಗ್. ಐ ಆಮ್ ಟೀಚಿಂಗ್, ಯು ಆರ್ ಲರ್ನಿಂಗ್. ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್, along with the verb we are adding ing. ಈ ಪಾಸಿಟಿವ್ ಆಗಿರೋ ಸೆಂಟೆನ್ಸ್ ಕಾರಣಕ್ಕೋಸ್ಕರ ಆಮ್ ಆರ್ ಇಸ್ ಆರ್ ಆರ್, ಬಿ ಫಾರ್ಮ್ ಆಫ್ ವರ್ಬ್. ಆಫ್ಟರ್ ದಟ್ ಮೇನ್ ವರ್ಬ್ ವಿ ಆರ್ ಆಡಿಂಗ್ ing to it. Then the remaining part of the sentence. ನೆಗೆಟಿವ್ ಸೆಂಟೆನ್ಸ್ ಆಗಿತ್ತಂದ್ರೆ ನಾಟ್ ಅನ್ನೋ ಪದನ ಉಪಯೋಗಿಸ್ಬೇಕು. ಸಬ್ಜೆಕ್ಟ್ ಪ್ಲಸ್ ಆಮ್ ಆರ್ ಇಸ್ ಆರ್ ಆರ್, ನಾಟ್ ಪ್ಲಸ್ ವರ್ಬ್ ಪ್ಲಸ್ ing. ಶಿ ಇಸ್ ನಾಟ್ ಸ್ಟೇಯಿಂಗ್ ಇನ್ ಧಾರವಾಡ. ಅವಳು ಧಾರವಾಡನಲ್ಲಿ ವಾಸ ಮಾಡ್ತಿಲ್ಲ. ಒಂದ್ ಕೆಲಸವಾದದ್ ನಡೀತಿಲ್ಲ ಅಂತ ಹೇಳಿದ್ರೆ ನನ್ಗೆ ಹೇಗೆ ಗೊತ್ತಾಗತ್ತೆ? ನಾಟ್ ಅನ್ನೋ ಪದನ ಬಳಸ್ಬೇಕು. ಇದನ್ನ ಹೇಗೆ ನಾನು ಇನ್ನೂ ಕಾಂಟ್ರಾಕ್ಟ್ ಮಾಡ್ಬೋದಾ? ಹಾ, ಮಾಡ್ಬೋದು. ಹೇಗೆ? ಇಲ್ಲಿ ಇಸ್ ನಾಟ್ ಅಂತ ಬರ್ದಿದೀವಲ್ವಾ, ಇಲ್ಲಿ ಇಸ್ ನಾಟ್ ಅನ್ನೋ ಬದಲು ನಾನು ಹೇಗ್ ಬರಿಬೋದು? ಇಸ್ಂಟ್ ಅಂತ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ISN ಅಪಾಸ್ಟ್ರಫಿ ಟಿ, ಇಸ್ಂಟ್. ಶಿ ಇಸ್ಂಟ್ ಸ್ಟೇಯಿಂಗ್ ಇನ್ ಧಾರವಾಡ. ಅವಳು ಧಾರವಾಡನಲ್ಲಿ ವಾಸ ಮಾಡ್ತಿಲ್ಲ. ಇವಾಗ ಒಂದ್ ಕೆಲಸವಾದ ನಡೀತಾನೆ ಇಲ್ಲ ಅಂತ ಹೇಗ್ ಗೊತ್ತಾಗತ್ತೆ? ನಾಟ್ ಅನ್ನೋ ಪದ ಉಪಯೋಗಿಸಬೇಕು. ಇಟ್ ಇಂಡಿಕೇಟ್ಸ್ ನೆಗೆಟಿವ್ ಫಾರ್ಮ್, ಇಲ್ಲ ಅಂತ ಹೇಳ್ತಿದೆ. ಸ್ಟೇಯಿಂಗ್, ವಾಸ ಮಾಡೋದು. ಸ್ಟೇ ಪ್ಲಸ್ ing, ಮೇನ್ ವರ್ಬ್ ಇಸ್ ಸ್ಟೇ. ಕರೆಕ್ಟ್? ಓಕೆ.
ನೆಕ್ಸ್ಟ್ ಇಂಟರಾಗೇಟಿವ್ ಸೆಂಟೆನ್ಸ್. ಪ್ರಶ್ನೆ ರೀತಿಯಾಗಿರೋ ಸೆಂಟೆನ್ಸ್ ಕಂಟಿನ್ಯೂಸ್ ಅಲ್ಲಿ ಹೇಗಪ್ಪ ಕೇಳೋದು? ಈ ಆಮ್ ಇಸ್ ಆರ್ ಇತ್ತಲ್ಲ, ಅದು ಮೊದಲೇ ಬಂದ್ಬಿಡತ್ತೆ. ಅದಾದ್ಮೇಲೆ ಸಬ್ಜೆಕ್ಟ್, ಅದಾದ್ಮೇಲೆ ವರ್ಬ್, ಅದ್ ಜೊತೆ ಐ ಎನ್ ಜಿ. ಇಸ್ ಹಿ ವಾಚಿಂಗ್ ಟಿವಿ? ಅವನ್ ಟಿವಿ ನೋಡ್ತಾ ಇದ್ದಾನಾ? ಅವನು ಟಿವಿನ ನೋಡ್ತಾ ಇದ್ದಾನಾ? ಆಮ್ ಇಸ್ ಆರ್ ಈ ಬಿ ಫಾರ್ಮ್ ಆಫ್ ವರ್ಬ್ ಮೊದಲೇ ಬಂದ್ಬಿಡತ್ತೆ. ಅದಾದ್ಮೇಲೆ ಸಬ್ಜೆಕ್ಟ್, ಸಬ್ಜೆಕ್ಟ್ ಆದ್ಮೇಲೆ ವರ್ಬ್, ಅದ್ ಜೊತೆ ಐ ಎನ್ ಜಿ. ಇಸ್ ಹಿ ವಾಚಿಂಗ್ ಟಿವಿ? ಆರ್ ಯು ಮೇಕಿಂಗ್ ಫನ್ ಆಫ್ ಮೀ? ನೀನು ನನ್ನ ಬಗ್ಗೆ ಆ ಏನಾದ್ರೂ ಕೇಳಿ ಮಾಡ್ತಿದ್ಯಾ? ಆರ್ ಯು ಮೇಕಿಂಗ್ ಫನ್ ಆಫ್ ಮೀ? ಆರ್ ದೇ ವಾಚಿಂಗ್ ಟಿವಿ? ಅವರು ಟಿವಿ ನೋಡ್ತಿದ್ದಾರಾ? ಇಸ್ ಇಟ್ ರೈನಿಂಗ್? ಮಳೆ ಬೀಳ್ತಾ ಇದೆಯಾ? If you have any doubts, you can definitely ask me in chat box. I'm here to answer your queries. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಅದರ ಅರ್ಥ ಏನು, ಅದರದ್ದು ಸ್ಟ್ರಕ್ಚರ್ ಹೇಗಿರತ್ತೆ, ಪ್ರೆಸೆಂಟ್ ಸಾರಿ ಪಾಸಿಟಿವ್, ನೆಗೆಟಿವ್, ಇಂಟರಾಗೇಟಿವ್, ಇದ್ರದ್ದು ಸ್ಟ್ರಕ್ಚರ್ ಹೇಗಿರತ್ತೆ ಅಂತ ನೋಡಿದೀವಿ. ಈಗ ನಾವು ಏನ್ ಮಾಡೋಣ ಅಂದ್ರೆ ವಿಲ್ ಬಿ ಲುಕಿಂಗ್ ಎಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಪರ್ಟೈನಿಂಗ್ ಟು ಕಂಜಂಕ್ಷನ್ಸ್ ದಟ್ ಐ ಆಲ್ರೆಡಿ ಮೆನ್ಷನ್ಡ್ ಇನ್ ದ ಬಿಗಿನಿಂಗ್ ಆಫ್ ದಿ ಸೆಷನ್ ಇಟ್ ಸೆಲ್ಫ್. ಈ ತರ ನಾವು ಕಂಜಂಕ್ಷನ್ಸ್ ಬಗ್ಗೆ ಪ್ರಶ್ನೆ ಕೇಳ್ತೀವಿ ಅಂತ ಹೇಳಿದ್ದೆ. ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ. Multiple choice questions pertaining to conjunctions. Identify the subordinating conjunction in the given four options. Nor, for, yet, although. ಇದರಲ್ಲಿ ಯಾವುದು subordinating conjunction? I hope the screen is visible. Screen visible ಆಗಿದೆಯಾ? ಕೊನೆಯಲ್ಲಿ ನಾನು ಆನ್ಸರ್ನ ಡಿಸ್ಕಸ್ ಮಾಡ್ತೀನಿ. ಎರಡನೇ ಪ್ರಶ್ನೆಗೆ ಹೋಗೋಣ. ವಿಚ್ ಪೇರ್ ಇಸ್ ಅ ಕೋರಿಲೇಟಿವ್ ಕಂಜಂಕ್ಷನ್? ಐದರ್ ಆರ್, ಸೋ, ಎಟ್, ಅಂಡ್, ಬಟ್, ಫಾರ್, ನಾರ್. ಇದರಲ್ಲಿ ಯಾವ ಪೇರ್ ಆಫ್ ಕಂಜಂಕ್ಷನ್ಸ್ ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ? ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಐಡೆಂಟಿಫೈ ದ ಕಂಜಂಕ್ಷನ್ ಯೂಸ್ಡ್ ಫಾರ್ ಕಾಸ್. ಒಂದು ಕಾರಣ ಹೇಳ್ಬೇಕು, ಒಂದು ರೀಸನ್ ಕೊಡ್ತಿದ್ದೀನಿ ಅಂದ್ರೆ ಯಾವ ಕಂಜಂಕ್ಷನ್ ನಾನು ಉಪಯೋಗಿಸ್ತೀನಿ? ಯೆಟ್ ಇದ್ದಿದ್ರು ಸಹ, ಅಲ್ದೆ, ಆರ್, ಬಿಕಾಸ್, ನಾರ್. ಇದು ಅಲ್ಲ, ಅದು ಅಲ್ಲ. ಐಡೆಂಟಿಫೈ ದ ಕಂಜಂಕ್ಷನ್ ಯೂಸ್ಡ್ ಫಾರ್ ಕಾಸ್. ಒಂದು ಕಾರಣ ಹೇಳೋದಿಕ್ಕೆ ಬಳಸೋ ಕಂಜಂಕ್ಷನ್ ಯಾವುದು? ಯೆಟ್, ಆರ್, ಬಿಕಾಸ್, ನಾರ್.
ಓಕೆ, 4ನೇ ಪ್ರಶ್ನೆ. ಐಡೆಂಟಿಫೈ ದ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಐ ವಾಂಟೆಡ್ ಟು ಗೋ ಬಟ್ ಇಟ್ ವಾಸ್ ರೈನಿಂಗ್. ನನ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಮಳೆ ಬೀಳ್ತಾನೆ ಇತ್ತು. ಇದರಲ್ಲಿ ಯಾವುದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್? ಅಂಡ್, ಬಟ್, ಆರ್, ಸೊ. ತುಂಬಾ ಸುಲಭನಾ? ಓಕೆ. ಚೂಸ್ ದಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಶಿ ಸ್ಟೇಡ್ ಹೋಮ್ ಬಿಕಾಸ್ ಶಿ ವಾಸ್ ಸಿಕ್. ಅವಳು ಮನೇಲೇ ಇದ್ಬಿಟ್ಲು ಯಾಕಂದ್ರೆ ಅವಳಿಗೆ ಹುಷಾರಿರ್ಲಿಲ್ಲ. ಅವಳು ಹುಷಾರಿರ್ಲಿಲ್ಲ ಇಲ್ದೇ ಇರೋ ಕಾರಣಕ್ಕೋಸ್ಕರ ಅವಳು ಮನೇಲೇ ಇದ್ಬಿಟ್ಲು. Identify the correlative conjunctions. Either you start now or you miss the deadline. ಇದರಲ್ಲಿ ಕೋರಿಲೇಟಿವ್ ಕಂಜಂಕ್ಷನ್ ಯಾವ್ದಾಗುತ್ತೆ? ತುಂಬಾ ಸುಲಭನಾ? ಈಸಿ ಕ್ವಶನ್. ಪೇರ್ ಆಗಿ ಬರತ್ತಂತ ಹೇಳಿದೆ, ನೆನಪಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, 7ನೇ ಪ್ರಶ್ನೆಗೆ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್. ಡ್ಯಾಶ್ ಯು ಸ್ಟಡಿ ಯು ವಿಲ್ ನಾಟ್ ಪಾಸ್. ನೀನ್ ಓದೋ ತನಕ ನೀನ್ ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆರ್ ಯು ಸ್ಟಡಿ ಯು ವಿಲ್ ನಾಟ್ ಪಾಸ್, ಬಟ್ ಯು ಸ್ಟಡಿ ಯು ವಿಲ್ ನಾಟ್ ಪಾಸ್, ಅನ್ಲೆಸ್ ಯು ಸ್ಟಡಿ ಯು ವಿಲ್ ನಾಟ್ ಪಾಸ್, ಅಂಡ್ ಯು ಸ್ಟಡಿ ಯು ವಿಲ್ ನಾಟ್ ಪಾಸ್. ವಿಚ್ ಇಸ್ ಅ ಸೂಟಬಲ್ ಒನ್? ನೀನ್ ಓದೋ ತನಕ ನೀನ್ ಪಾಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ವಿಷಯ ಒಂದು ಪ್ರಯತ್ನ ಹಾಕದೆ ಯಾವುದೇ ಒಂದು ಕಲಿಯಕ್ಕಾಗತ್ತಾ? ಇಟ್ಸ್ ನಾಟ್ ಓನ್ಲಿ ಪರ್ಟೇನಿಂಗ್ ಟು ಎಕ್ಸಾಮ್ಸ್. ಏನೇ ಒಂದು ವಿಷಯ ಜೀವನದಲ್ಲಿ ಇರ್ಬೋದು, ಅದಕ್ಕೆ ನಾನು ಪ್ರಯತ್ನ ಹಾಕಿಲ್ಲ ಅಂದ್ರೆ ಅದ್ರಲ್ಲಿ ನಾನು ಗೆಲ್ಲೋದಿಕ್ಕೆ, ಆ ವಿಷಯ ಕಲಿಯೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? 8ನೇ ಪ್ರಶ್ನೆಗೆ ಹೋಗೋಣ. ಚೂಸ್ ದಿ ಕರೆಕ್ಟ್ ಕಂಜಂಕ್ಷನ್. ಶಿ ಇಸ್ ನಾಟ್ ಓನ್ಲಿ ಸ್ಮಾರ್ಟ್ ಡ್ಯಾಶ್ ಆಲ್ಸೋ ಕೈಂಡ್. ಅವಳು ತುಂಬಾ ಸ್ಮಾರ್ಟ್ ಆಗಿ ಮಾತ್ರ ಇಲ್ಲ, ಅವಳು ತುಂಬಾ ಕೈಂಡ್ ಆಗೂ ಇದ್ದಾಳೆ. ಒಂದು ವಿಷಯ ಅಲ್ಲದೆ ಮತ್ತೊಂದು ಇದೆ ಅಂತ ಹೇಳುವಾಗ ಯಾವ ಕಂಜಂಕ್ಷನ್ ನ ಉಪಯೋಗಿಸ್ತೀವಿ? ನಾಟ್ ಓನ್ಲಿ ಡ್ಯಾಶ್ ಆಲ್ಸೋ. It is actually a correlative conjunction. A pair only. It is used in pairs. So also kind, but also kind, and also kind, or also kind. 9ನೇ ಪ್ರಶ್ನೆ. ಐಡೆಂಟಿಫೈ ದಿ ಕಂಜಂಕ್ಷನ್. ಐ ವಿಲ್ ಕಾಲ್ ಯು ವೆನ್ ಐ ಅರೈವ್. ನಾನು ಯಾವಾಗ ನಿನ್ಗೆ ಕಾಲ್ ಮಾಡ್ತೀನಿ, ನಾನು ಬಂದಿದ ತಕ್ಷಣ ನಿನ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಐ ವಿಲ್ ಕಾಲ್ ಯು ವೆನ್ ಐ ಅರೈವ್. ವೆನ್, ಆರ್, ಅಂಡ್, ಬಟ್. 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಫಿಲ್ ಇನ್ ದ ಬ್ಲಾಂಕ್. ಹಿ ವಿಲ್ ಸಕ್ಸೀಡ್ ಡ್ಯಾಶ್ ಹಿ ವರ್ಕ್ಸ್ ಹಾರ್ಡ್. ಅವನು ಯಾವಾಗ ಸಕ್ಸೀಡ್ ಮಾಡ್ತಾನೆ? ಅಕಸ್ಮಾತ್ ಕಠಿಣವಾಗಿ ಪ್ರಯತ್ನ ಹಾಕಿದ್ರೆ ಅವನು ಖಂಡಿತ ಗೆಲ್ತಾನೆ. ಹಿ ವಿಲ್ ಸಕ್ಸೀಡ್ ಇಫ್ ಹಿ ವರ್ಕ್ಸ್ ಹಾರ್ಡ್, ಆರ್ ಹಿ ವರ್ಕ್ಸ್ ಹಾರ್ಡ್, ಬಟ್ ಹಿ ವರ್ಕ್ಸ್ ಹಾರ್ಡ್, ಅಂಡ್ ಹಿ ವರ್ಕ್ಸ್ ಹಾರ್ಡ್. ಫೈನ್. ಬರ್ದಿರ್ತೀರಾ ನಾನು ಅನ್ಕೊಳ್ತಾ. ಆನ್ಸರ್ಸ್ ನ ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ತೀನಿ, ಕೊನೆಯಿಂದಾನೇ ನಾನು ಹೋಗ್ತೀನಿ. ದ ಆನ್ಸರ್ ಫಾರ್ ದ ಲಾಸ್ಟ್ ಕ್ವೆಶನ್ ದಟ್ ಐ ಡಿಸ್ಕಸ್ ನೌ, ಹಿ ವಿಲ್ ಸಕ್ಸೀಡ್ ಇಫ್ ಹಿ ವರ್ಕ್ಸ್ ಹಾರ್ಡ್. ಅಕಸ್ಮಾತ್ ಅವ್ನು ಹಾರ್ಡ್ ವರ್ಕ್ ಮಾಡಿದ್ರೆ ಅವ್ನು ಖಂಡಿತವಾಗಿ ಸಕ್ಸೀಡ್ ಮಾಡ್ತಾನೆ. ಐಡೆಂಟಿಫೈ ದ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಇದ್ದಿದ್ರೂ ಸಹ, ನಾರ್, ಫಾರ್, ಎಟ್, ಇದು 3 ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಆಲ್ದೋ ಒಂದೇ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಬರ್ದ್ಕೊಂಡಿದ್ದೀರಾ ಈ ಆನ್ಸರ್ನ? ವಿಚ್ ಪೇರ್ ಇಸ್ ಅ ಕೋರಿಲೇಟಿವ್ ಕಂಜಂಕ್ಷನ್? ಐದರ್ ಆರ್, ಸೋ ಎಟ್, ಅಂಡ್, ಬಟ್, ಫಾರ್, ನಾರ್. Either or. Either you can eat cake or biscuits.
ಕೇಕ್ ಅಲ್ಲದೆ ಬಿಸ್ಕೆಟ್, ಇದ್ರಲ್ಲಿ ಯಾವುದೇ ಒಂದನ್ನೇ ನೀವು ತಿನ್ನಕ್ಕಾಗತ್ತೆ. ಸರಿ ಬರ್ಕೊಂಡಿದ್ದೀರಾ ಮಕ್ಕಳೇ? ಆನ್ಸರ್ಸ್ ಎಲ್ಲ ಪ್ರಾಪರ್ ಆಗಿ ಚೂಸ್ ಮಾಡಿದ್ದೀರಾ? ಇಫ್ ಸೊ, ಲೆಟ್ ಮೀ ನೋ ದಟ್ ಯು ಹ್ಯಾವ್ ಚೋಸನ್ ದ ರೈಟ್ ಆನ್ಸರ್ ಇನ್ ದಿ ಚಾಟ್ ಬಾಕ್ಸ್. ಐಡೆಂಟಿಫೈ ದ ಕಂಜಂಕ್ಷನ್ ಯೂಸ್ ಫಾರ್ ಅ ಕಾಸ್. ಒಂದು ಕಾರಣ ಹೇಳೋದಿಕ್ಕೆ ನಾನು ಬಳಸೋ ಕಂಜಂಕ್ಷನ್ ಇದರಲ್ಲಿ ಯಾವುದು? ಎಟ್ ಇದ್ದಿದ್ರೂ ಸಹ ಆ ಅರ್ಥನ ಕೊಡುತ್ತೆ. ಆರ್ ಅಲ್ದೆ, ಇದು ಅಲ್ಲ ಅದು ಅಲ್ಲ. ನಾಟ್ ಬಿಕಾಸ್ ಐ ಮಿಸ್ ದ ಬಸ್, ಬಿಕಾಸ್ ಐ ವಾಸ್ ಲೇಟ್, ಬಿಕಾಸ್ ಐ ವೋಕ್ ಅಪ್ ಲೇಟ್. ನಾನು ಯಾಕೆ ಬಸ್ಸನ್ನ ಮಿಸ್ ಮಾಡಿದೆ? ಯಾಕಂದ್ರೆ ನಾನು ಲೇಟಾಗಿ ಎದ್ದೇಳ್ದೆ. ಕಾರಣ ಯಾಕೆ ನೀನು ಮಿಸ್ ಮಾಡಿದೆ ಅಂತ ಹೇಳ್ತಿದ್ದೀರಾ. ಕಾರಣ ಹೇಳೋ ಕಂಜಂಕ್ಷನ್ ಬಿಕಾಸ್. ಐಡೆಂಟಿಫೈ ದ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಇನ್ ದಿಸ್ ಸೆಂಟೆನ್ಸ್ ಇಟ್ ಇಸ್ ಬಟ್. ಸರಿ ಇತ್ತಂದ್ರೆ ಟಿಕ್ ಮಾರ್ಕ್ ಹಾಕೊಂಡು ನೀವೇ ಸೆಲ್ಫ್ ಅಸೆಸ್ ಮಾಡ್ಕೊಳ್ಳಿ. ಶಿ ಸ್ಟೇಡ್ ಹೋಮ್ ಬಿಕಾಸ್ ಶಿ ವಾಸ್ ಸಿಕ್. ಯಾಕವಳು ಮನೇಲೇ ಇದ್ಲು? ಯಾಕಂದ್ರೆ ಅವಳು ಹುಷಾರಿರ್ಲಿಲ್ಲ. ಕಾಸ್ is the right answer. I hope my students have chosen the correct answer. Either you start now or you miss the deadline. Identify the correlative conjunction. ಇದರಲ್ಲಿ ಐದರ್ ಆರ್ ತಾನೇ ಕೊಟ್ಟಿದ್ದೀನಿ, ಅಷ್ಟೇ, ತುಂಬಾ ಸುಲಭ. ಐದರ್ ಆರ್, ಇಟ್ಸ್ ಅ ಕೋರಿಲೇಟಿವ್ ಕಂಜಂಕ್ಷನ್. ಫಿಲ್ ಇನ್ ದ ಬ್ಲಾಂಕ್. ಡ್ಯಾಶ್ ಯು ಸ್ಟಡಿ ಯು ವಿಲ್ ನಾಟ್ ಪಾಸ್. ಓದೋ ತನಕ, ಅನ್ಲೆಸ್ ಯು ಸ್ಟಡಿ ಯು ವಿಲ್ ನಾಟ್ ಪಾಸ್. ಅನ್ಲೆಸ್ ಅನ್ನೋದೇ ಸರಿಯಾಗಿರೋ ಆಪ್ಷನ್. ಚೂಸ್ ದಿ ಕರೆಕ್ಟ್ ಕಂಜಂಕ್ಷನ್. ಶಿ ಇಸ್ ನಾಟ್ ಓನ್ಲಿ ಸ್ಮಾರ್ಟ್ ಬಟ್ ಆಲ್ಸೋ ಕೈಂಡ್. ಒಂದು ವಿಷಯ ಮಾತ್ರ ಅಲ್ಲದೆ ಮತ್ತೊಂದು ಇದೆ ಹೇಳೋದಿಕ್ಕೆ ನಾನು ಉಪಯೋಗಿಸೋ ಕೋರಿಲೇಟಿವ್ ಕಂಜಂಕ್ಷನ್. ನಾಟ್ ಓನ್ಲಿ ಬಟ್ ಆಲ್ಸೋ. ಚೂಸ್ ದಿ ಕಂಜಂಕ್ಷನ್. ಐ ವಿಲ್ ಕಾಲ್ ಯು ವೆನ್ ಐ ಅರೈವ್. ನಾನು ಯಾವಾಗ ಕಾಲ್ ಮಾಡ್ತೀನಿ? ನಾನು ಬಂದಿದ ತಕ್ಷಣ. ವೆನ್ ಇಸ್ ದಿ ಕಂಜಂಕ್ಷನ್. ಸೊ ಕ್ವಿಕ್ ಆಗಿ ಆನ್ಸರ್ಸ್ ನಾನು ತೋರಿಸ್ಬಿಡ್ತೀನಿ ಸ್ಕ್ರೀನಲ್ಲಿ. ಮೊದಲೇ ಪ್ರಶ್ನೆಯಿಂದ 10ನೇ ಪ್ರಶ್ನೆ ತನಕ ಕ್ವಿಕ್ ಆಗಿ ಅಸೆಸ್ ಮಾಡ್ಕೊಳ್ಳಿ. ಯಾವುದೇ ಡೌಟ್ಸ್ ಇದ್ರು ನೀವು ಕೇಳ್ಬೋದು. ಇದೊಂದು ಅರ್ಥ ಆಗಿಲ್ಲ, ಯಾಕಿದು ಈ ಆನ್ಸರ್ನ ಚೂಸ್ ಮಾಡಿದೀರಾ ಹೇಳಿ ಮತ್ತೆ ಅಂತ ಹೇಳಿದ್ರು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಕೇಳಬೇಕು ದಯವಿಟ್ಟು. ಐ ಆಮ್ ಹಿಯರ್ ಟು ಆನ್ಸರ್ ಯುವರ್ ಕ್ವೆರೀಸ್. ರಿಟರ್ನ್ ಸರಿಗಿತ್ತಾ? ಆನ್ಸರ್ಸ್ ಎಲ್ಲ ಫುಲ್ 10 on 10? ಎಷ್ಟು ಸೆಂಟೆನ್ಸ್ 10 on 10 ತೆಗ್ದಿದ್ದೀರಾ ಹೇಳ್ತೀರಾ? I'm eagerly waiting for your response. I'm showing the answers again and again so that you can make note of the answers. ಸೊ ಇವತ್ತಿನ ಸೆಷನ್ ನಲ್ಲಿ ಒಂದು ಹೊಸ ವಿಷಯಗಳು 5 ತಿಳ್ಕೊಂಡ್ವಿ. ಸಮಥಿಂಗ್ ಪರ್ಟೈನಿಂಗ್ ಟು ಇಂಡಿಯಾ, ಸ್ಪೋರ್ಟ್ಸ್, ಇಂಗ್ಲಿಷ್. ಆಲ್ಸೋ ವಿ ಸ್ಟಾರ್ಟೆಡ್ ವಿತ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಸ್ಟ್ರಕ್ಚರ್ ಆಫ್ ದಿ ಸೆಂಟೆನ್ಸ್. ಒಂದು ಸಣ್ಣ ಪುಟ್ಟ ಕೋಟ್ ಬರೆದಿದ್ದೆ ಬೋರ್ಡ್ನಲ್ಲಿ. ಅದಾದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆನ್ಸರ್ ಮಾಡಿದೀವಿ ಇವತ್ತಿನ ಸೆಷನ್ ಅಲ್ಲಿ. ಸೊ ದಟ್ ಇಸ್ ಇಟ್ ಫಾರ್ ದ ಡೇ. ಏನಾದರೂ ಡೌಟ್ಸ್ ಇತ್ತಂದ್ರೆ ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್ ಅಂಡ್ ಆಸ್ಕ್ ಮೀ ಇನ್ ನೆಕ್ಸ್ಟ್ ಕ್ಲಾಸ್. ಸೊ ಇವತ್ತಿನ ದಿನ ಕ್ಲಾಸ್ನ ನಾನು ಇಲ್ಲೇ ಸ್ಟಾಪ್ ಮಾಡ್ಕೊಳ್ತೀನಿ. ಮುಂದಿನ ವಾರ ಭೇಟಿ ಆಗೋಣ. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್ ಮಾತಾ. ಥ್ಯಾಂಕ್ ಯು.